144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತ ಮಹಾಕುಂಭ ಇದು. ಇಡೀ ಜಗತ್ತಿನ ಗಮನವನ್ನ ನಾವು ಸೆಳ್ಕೊಂಡಿದ್ದೀವಿ ಈ ಮಹಾಕುಂಭಕ್ಕೆ. ಜಗತ್ತಿನ ಎಲ್ಲ ಸನಾತನ ಧರ್ಮದ ಪ್ರಾಕ್ಟೀಸ್ ಮಾಡ್ತಾ ಇರುವಂತವರು ಮತ್ತೆ ಆಸಕ್ತರು ತುಂಬಾ ವಿಶೇಷ ಇಲ್ಲಿ ಅಂತ ಹೇಳಿ ಬಂದಿದ್ದಾರೆ. ಈ ಸ್ಥಳದಲ್ಲಿ ಪಾವಿತ್ರ್ಯತೆ ಇರೋವಂಥದ್ದೇನೆ ಯಾರು ತಪಸ್ ಮಾಡ್ತಾ ಇರ್ತಾರೆ, ತಪಸ್ವಿಗಳು 12 ವರ್ಷಕ್ಕೊಮ್ಮೆ ಈ ಸ್ಥಳಕ್ಕೆ ಬರೆದು ಪುಣ್ಯ ಸ್ನಾನವನ್ನ ಮಾಡುವಂತಹ ಪ್ರತೀತಿ ಇದೆ. ಇದರಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರೋರು ಎಲ್ಲರೂ ಕೂಡ ಇದರಲ್ಲಿ ಹೋಗಿದ್ದಾರೆ, ಪುಣ್ಯ ಸ್ನಾನದಲ್ಲಿ ಭಾಗವಹಿಸ್ತಾರೆ. ಇದು ನಂಬಿಕೆಯ ಪ್ರಶ್ನೆ. ಪ್ರತಿಯೊಂದು ಧರ್ಮಕ್ಕೂ ತಂದೆ ಆದಂತ ಒಂದು ನಂಬಿಕೆಗಳಿರುತ್ತೆ. ಆ ನಂಬಿಕೆಗೆ ಅನುಗುಣವಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂತಹ ಶ್ರೀ ಅಮಿತ್ ಶಾ ಅವರು ಕೂಡ ಈ ಪುಣ್ಯ ಸ್ಥಾನದಲ್ಲಿ ಭಾಗವಹಿಸಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸೋರು ಇದ್ದಾರೆ. ಹಾಗೇನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ನಾವು ಕೂಡ ಬಹಳಷ್ಟು ಜನ ಹೋಗೋರಿದ್ದೀವಿ. ಈ ಪುಣ್ಯ ಸ್ನಾನದ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳಿದ್ರೆ ನಿಜವಾಗ್ಲೂ ಕೂಡ ಆಘಾತ ಆಗುತ್ತೆ. ಮತ್ತೆ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಇಲ್ಲಿರುವಂತಹ ಬಹುಸಂಖ್ಯಾತ 85% ಹಿಂದೂಗಳ ಬಗ್ಗೆ ಕಾಂಗ್ರೆಸ್ಸಿನ ಮಾನಸಿಕತೆ ಹೇಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಈ ಮಾನಸಿಕತೆಯ ವಿರುದ್ಧವಾಗಿನೇ ನಾವು ಮಾತನಾಡ್ತಾ ಇರುವಂಥದ್ದು. ಬೇರೆಯವರ ನಂಬಿಕೆಯ ವಿಚಾರದಲ್ಲಿ ಅವರು ಇಫ್ತಾರ್ ಪಾರ್ಟಿ ಮಾಡೋದಿರಬಹುದು, ಹಜ್ಗೆ ಹೋಗುವಂಥದ್ದಿರಬಹುದು, ಅದನ್ನ ನೀವು ಪ್ರಶ್ನೆ ಮಾಡಿದ್ದೀರಾ ಎಂದಾದ್ರು? ನೀವು ಇಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಬಡತನ ನಿವಾರಣೆ ಆಗುತ್ತಾ ಅಂತ ಕೇಳ್ತೀರಿ. ಹಾಗಾದ್ರೆ ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ರಲ್ಲ, ನೀವು ಬಡತನವನ್ನೇ ಯಾಕೆ ನಿವಾರಣೆ ಮಾಡಲಿಲ್ಲ? ನಾವು ಬಡತನ ರೇಖೆಯನ್ನ 23% ಮೇಲಕ್ಕೆ ತಂದಿದ್ದೀವಿ ಅಂತ ಹೇಳಿ ವರ್ಲ್ಡ್ ಬ್ಯಾಂಕಿನ ಒಂದು ವರದಿ ಹೇಳ್ತಾ ಇದೆ. ಹಾಗಾಗಿ ನಾವು ಎಲ್ಲಾ ಕೆಲಸವನ್ನು ಮಾಡ್ತಾ, ಟಾಯ್ಲೆಟ್ ಅನ್ನ ಕಟ್ಕೊಡ್ತಾ, ಮನೆಯನ್ನ ಕಟ್ಕೊಡ್ತಾ, ಗ್ಯಾಸ್ ಅನ್ನ ಕೊಡ್ತಾ, ರಸ್ತೆಯನ್ನ ನಿರ್ಮಾಣ ಮಾಡ್ತಾ, ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡ್ತಾ, ಜನಕ್ಕೆ ಏನ್ ಬೇಕೋ ಮೂಲಭೂತ ಸಂಗತಿಗಳನ್ನು ಎಲ್ಲವನ್ನೂ ಕೊಟ್ಟು ಧಾರ್ಮಿಕ ಆಸ್ಥೆಯನ್ನು ಕೂಡ ನಾವು ನೋಡ್ಕೋತಾ ಇದ್ದೀವಿ. ಹಾಗಾಗಿ ಮೊದಲಿನಿಂದ ಧಾರ್ಮಿಕ ಆಸ್ಥೆಯ ಬಗ್ಗೆ ಅಪಹಾಸ್ಯವನ್ನ ಮಾಡ್ತಾ ಅವರ ನಂಬಿಕೆಗೆ ಧಕ್ಕೆಯನ್ನು ಕೊಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಮಾನಸಿಕತೆಯ ಒಂದು ನುಡಿಯಾಗಿರುವಂತಹ ಖರ್ಗೆ ಅವ್ರನ್ನ ನುಡಿಗಳನ್ನ ನಾನು ಅತಿ ಉಗ್ರವಾದ ಶಬ್ದಗಳಲ್ಲಿ ಖಂಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.